ಸಿಲಿಂಡರ್ ಎಲ್ಲ ಕಡೆ ಪ್ರಾಬ್ಲಮ್ ಆಗ್ತಾ ಇದೆ. ಮಠದಲ್ಲಿ ಏನಾದರೂ ಗ್ಯಾಸ್ದು ಏನಾದರೂ ಸಮಸ್ಯೆ? ಇಲ್ಲ, ಅದೇನು ತೊಂದರೆ ಸದ್ಯಕ್ಕಂತೂ ಏನು ತೊಂದರೆ ಇಲ್ಲ. ಈಗಾಗಲೇ 2-3 ಶಿಪ್ಪು ಈಗ ಹೊರ್ಮುಜ್ ಸ್ಟ್ರೈಟ್ ಅಂತ ಏನಿದೆ ಅಲ್ಲಿ ಇರಾನ್ ಹತ್ರ, ಅವು ಪಾಸ್ ಆಗ್ತಾ ಇದೆ. ಇಂಡಿಯಾದವ್ರಿಗೆ ಒಂದು ಎಕ್ಸಂಪ್ಷನ್ ಕೊಟ್ಟಿದ್ದಾರೆ ಇರಾನ್ನವರು. ಹಾಗಾಗಿ ಬೇಗ ನಮಗೆ ಗ್ಯಾಸು ಮತ್ತು ಪೆಟ್ರೋಲು, ಡೀಸೆಲು ಇದೆಲ್ಲ ಬರುತ್ತೆ, ಯಾವುದೂ ತೊಂದರೆ ಆಗೋದಿಲ್ಲ. ಸರ್, ನಿಮ್ಮ ಕ್ಷೇತ್ರದ ಅಕ್ಕಿರಾಂಪುರದಲ್ಲಿ ಗರ್ಲ್ಸ್ ಹಾಸ್ಟೆಲ್ ಇದೆ ಸರ್, ಅಲ್ಲಿ ಏನು ಕೊರತೆ ಆಗಿದೆ ಅಂತ ಹೇಳಿ ಸರ್? ಭದ್ರತಾ ಕೊರತೆಯಿಂದ ಅದೇನೋ ಒಂದು ಸಮಸ್ಯೆ ಹೇಳಿಕೊಂಡು ಭಾಳ ದಿವಸದಿಂದ ಆ ಶಾಲೆಗೆ ಯಾರನ್ನೂ ಅಡ್ಮಿಟ್ ಮಾಡಿಲ್ಲ. ಅದಕ್ಕೆ ಈಗ ಒಂದು ಹೊಸ ಒಂದು ಚಿಂತನೆ ಇದೆ. ಅಂದರೆ ಬಾಯ್ಸ್ನ ಇಲ್ಲಿಗೆ ಶಿಫ್ಟ್ ಮಾಡಿ ಹೆಣ್ಮಕ್ಳನ್ನ ಅಲ್ಲಿ ಆ ಕಡೆ ಶಿಫ್ಟ್ ಮಾಡೋದು ಅಂತ ಏನೋ ಒಂದು ಸಲಹೆ ಮಾಡಿದ್ದಾರೆ. ಅದನ್ನು ನಾನೇ ಖುದ್ದಾಗಿ ಪರಿಶೀಲನೆ ಮಾಡಿ ಮಾಡ್ತೀವಿ. ಒಡೆಯರಹಳ್ಳಿಯಲ್ಲಿ ಡ್ಯಾಮನ್ನು ನಿರ್ಮಾಣ ಮಾಡ್ತಾರೆ. ಒಡೆಯರಹಳ್ಳಿ ಅಂತ ಹೇಳಿ ಬಾರ್ಡರ್ನಲ್ಲಿದೆ, ದೊಡ್ಡಬಳ್ಳಾಪುರ ಬಾರ್ಡರ್ಗೆ. ನಮಗೆ ಹಿಂದೆ 5,000 ಎಕರೆಯಲ್ಲಿ ಬೈರ್ಗೊಂಡ್ಲು ಅಂತ ಒಂದು ಊರಿದೆ, ಅಲ್ಲಿ 2,500 ಎಕರೆ. ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ 2,500 ಎಕರೆ, 5,000 ಎಕರೆಯನ್ನು ಅಕ್ವೈರ್ ಮಾಡಿ ಅಲ್ಲಿ ಬಫರ್ ಡ್ಯಾಮ್ ಮಾಡಬೇಕು ಅಂತ ಒರಿಜಿನಲ್ ಪ್ಲ್ಯಾನ್ ಇತ್ತು. ಆ ಪ್ಲ್ಯಾನು ಮಾಡಿದಾಗ ಹಿಂದಿನ ಸರ್ಕಾರದವರು, ನಮ್ಮ ಮಾಧುಸ್ವಾಮಿಯವರು ಕೂಡ ಇರಿಗೇಷನ್ ಮಂತ್ರಿ, ಜಿಲ್ಲಾ ಮಂತ್ರಿ ಇದ್ದರು. ಆ ಸಂದರ್ಭದಲ್ಲಿ ಬದಲಾಯಿಸಿ ಅದನ್ನು ಇಲ್ಲಿ ಬಫರ್ ಡ್ಯಾಮ್ ಇಲ್ಲಿ ಬೇಡ, ಮುಂದೆ ದೊಡ್ಡಬಳ್ಳಾಪುರದ ಕ್ಷೇತ್ರದಲ್ಲೇ 2-3 ಕಡೆ ಮಾಡೋಣ, ಒಂದೇ ಕಡೆ ಬೇಡ ಅಂತ ಹೇಳಿ ತೀರ್ಮಾನ ಮಾಡಿದರು. ಆಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಅದನ್ನು ಅಗೇನ್ ರಿವರ್ಸ್ ಮಾಡಿ ಇಲ್ಲ ಇಲ್ಲೇ ಮಾಡಬೇಕು, ಅದು ಒರಿಜಿನಲ್ ಪ್ಲ್ಯಾನ್ ಏನಿದೆಯೋ ಹಾಗೆ ಮಾಡೋಣ ಅಂತ ಮಾಡೋದಕ್ಕೆ ಪ್ರಯತ್ನ ಮಾಡಿದೋ. ನಮ್ಮ ಅಲ್ಲಿನ ಆ ಭಾಗದ ಬೈರ್ಗೊಂಡ್ಲು ಭಾಗದ ರೈತರು ಬೇಡ, ಇಲ್ಲಿ ನಮ್ಮ ಜಮೀನೆಲ್ಲ ಹೊರಟೋಗುತ್ತೆ, ಬೇಡ ಮಾಡಬೇಡಿ ಅಂತ ಹೇಳಿ ನಾನೊಂದು 7-8 ಮೀಟಿಂಗ್ಗಳನ್ನು ಮಾಡಿದ್ದೇನೆ. ಅವ್ರ ಜೊತೆ ಮಾತಾಡಿ ರೈತರ ಜೊತೆ ಎಲ್ಲ, ಅವರು ಆಗೋದೇ ಇಲ್ಲ, ಬೇಡವೇ ಬೇಡ ಅಂತೇಳಿದು ನಾವು ಅದನ್ನು ಡ್ರಾಪ್ ಮಾಡಿದೋ. ಆದರೆ ಎಲ್ಲಾದರೂ ಒಂದು ಕಡೆ ಬಫರ್ ಮಾಡಲೇಬೇಕಲ್ಲ, ಅದಕ್ಕೆ ಅವರು 2-3 ಕಡೆ ಮಾಡೋದು ಅಂತ ಏನು ತೀರ್ಮಾನ ಮಾಡಿದ್ದಾರೆ. ಅದರಲ್ಲಿ ಒಡೆಯರಹಳ್ಳಿ ಅಂತೇಳಿ ಬಾರ್ಡರ್ ಇದೆ, ಅದಕ್ಕೆ 1.5 TMC ನೀರನ್ನು ಅಲ್ಲಿ ಶೇಖರಣೆ ಮಾಡೋದು ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಟೆಕ್ನಿಕಲಿ. ಸೊ ಅದನ್ನು ಮಾಡೋದಕ್ಕೆ ಈಗ ನಿನ್ನೆ ಬಡ್ಜೆಟ್ನಲ್ಲೂ ಕೂಡ ಅನೌನ್ಸ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಏನಾದರೂ ಪ್ರಯತ್ನ ಮಾಡೋಣ ಕನ್ವಿನ್ಸ್ ಮಾಡೋದಕ್ಕೆ. ಅವ್ರಿಗೇನು ಆಲ್ಟರ್ನೇಟಿವ್ ಆಗಿ ಏನಾದರೂ ಇಲ್ಲ, ಅದು ನಮ್ಮ ಜಿಲ್ಲೆಗೆ ಆಗುತ್ತೆ. ಅದು ಮುಂದಕ್ಕೆ ಅದರ ಮುಂದೆ ಮತ್ತೊಂದು ಬಫರ್ 1.5-2 TMCದು ಅವರು ದೊಡ್ಡಬಳ್ಳಾಪುರದ ತಾಲೂಕಲ್ಲಿ ಮಾಡ್ತಾರೆ. ಅದು ಕೋಲಾರಕ್ಕೆ ಬೈರ್ಗೊಂಡ್ಲು ಸ್ಕಿಪ್ ಆಗಿದೆ, ಬೈರ್ಗೊಂಡ್ಲು ಮಾಡೋಕ್ಕೆ ಬರೋದಿಲ್ಲ. ಇಂಟರ್ನಲ್ ರಿಸರ್ವೇಷನ್ ಅದೇ 27ನೇ ತಾರೀಕು ಸ್ಪೆಷಲ್ ಕ್ಯಾಬಿನೆಟ್ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ಬಹುಶಃ ಅವತ್ತು ಬಗೆಹರಿಯುತ್ತೆ ಅಂತೇಳಿ ನಾವೆಲ್ಲ ನಿರೀಕ್ಷೆ ಮಾಡಿದ್ದೀವಿ. ಜಾರಿ ಆಗುತ್ತೆ ಅಂತ ಅಲ್ಲ, ಅವತ್ತು ತೀರ್ಮಾನ ಆಗುತ್ತೆ. ತೀರ್ಮಾನ ಆದಮೇಲೆ ಸರ್ಕಾರ ಆದೇಶಗಳನ್ನ ಹೊರಡಿಸ್ತಾರೆ. ಸರ್ಕಾರದ ಆದೇಶ ಹೊರಟ ಮೇಲೆ ನಮ್ಮ ರೆಕ್ರೂಟ್ಮೆಂಟ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ನಾವೇನು 56,000 ಹುದ್ದೆಗಳನ್ನು ನೇಮಕ ಮಾಡ್ತೀವಿ ಅಂತ ಹೇಳಿದ್ದೀವಿ, ಅದರದ್ದು ಎಲ್ಲ ರೆಡಿ ಇದೆ, ಪ್ರೊಸೆಸ್ ಮಾಡಿ ರೆಡಿ ಇದೆ. ಉದಾಹರಣೆ, ನಮ್ಮ ಇಲಾಖೆನಲ್ಲೇ 8,000 ಇದೆ. ನಾವು ಅದನ್ನು ಇಮಿಡಿಯೇಟಾಗಿ ಅಡಾಪ್ಟ್ ಮಾಡಿಕೊಂಡು ರೆಕ್ರೂಟ್ಮೆಂಟ್ ಪ್ರೋಸೆಸ್ಸನ್ನು ಸ್ಟಾರ್ಟ್ ಮಾಡ್ತೀವಿ. ತುಮಕೂರು ಜಿಲ್ಲೆಯಲ್ಲಿ ಗ್ಯಾಸ್ ಏನಾದರೂ ತೊಂದರೆ ಇದೆ? ಸದ್ಯಕ್ಕೇನು ತೊಂದರೆ ಇಲ್ಲ ಅಂತ ಹೇಳ್ತಿದ್ದಾರೆ. ಡೊಮೆಸ್ಟಿಕ್ ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಮಟ್ಟಿಗೆ ಈ ಹೋಟೆಲ್ಲು ಆ ಥರದ್ದು ಕಮರ್ಷಿಯಲ್ ಇದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅವರಿಗೆ 1-2 ದಿವಸ ಸ್ವಲ್ಪ ತೊಂದರೆ ಆಗ್ಬೋದು. ಅದಕ್ಕೆ ಸರಿಪಡಿಸೋದಕ್ಕೆ ಅಭಾವ ಸೃಷ್ಟಿ ಮಾಡ್ತಾ ಇದ್ದಾರೆ. ಅಂಥದ್ದು ಇಲ್ಲ. ಕಾಳ ಹೋರ್ಡ್ ಮಾಡಿ ಕಾಳಸಂತೆಯಲ್ಲಿ ಏನಾದರೂ ಮಾರಾಟ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಅವ್ರ ಮೇಲೆ ಕಾನೂನಿನ ಕ್ರಮ ತೊಗೊಳ್ತೀವಿ. ಈಗಾಗಲೇ ನಾವು ಪೊಲೀಸ್ಗೆ ಇಡೀ ರಾಜ್ಯದಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ. ಎಲ್ಲಾದರೂ ಕಾಳಸಂತೆ ವ್ಯಾಪಾರ ಮಾಡೋರು ಇದ್ದರೆ ಅವ್ರನ್ನ ಹಿಡ್ಕೊಳ್ಳಿ ಅಂತೇಳಿ ಹೇಳಿದ್ದೇವೆ. ಅದಕ್ಕೆ ಆಸ್ಪದ ಕೊಡೋದಿಲ್ಲ. ಸದ್ಯಕ್ಕೇನು ಪ್ರಾಬ್ಲಮ್ ಇಲ್ಲ. ಎಲ್ಲೂ ಕೂಡ ನಾವು ಟ್ಯಾಂಕರ್ನಲ್ಲಿ ನೀರು ಕೊಡೋವಂಥ ಪರಿಸ್ಥಿತಿಗೆ ಬಂದಿಲ್ಲ. ಖಂಡಿತವಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಈ ಬಾರಿ ಬೇಸಿಗೆ ಸ್ವಲ್ಪ ಸಿವಿಯರ್ ಆಗಿರುತ್ತೆ ಅಂತ ವೆದರ್ ಮ್ಯಾನ್ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ತುಮಕೂರಿಗೆ ಈಗಾಗಲೇ ಡೆಡ್ ಸ್ಟೋರೇಜಿಗೆ ಅದಕ್ಕೆ ನಿನ್ನೆನೇ ನಾನು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಕೃಷ್ಣ ಬೈರೇಗೌಡರಿಗೆ ಮಾತಾಡಿದ್ದೇನೆ. ಮತ್ತು ನಮ್ಮ ಹೇಮಾವತಿ
ನೀರು ಸರಬರಾಜು ಈ ಚೀಫ್ ಇಂಜಿನಿಯರ್ ಇದ್ದಾರೆ, ಅವ್ರಿಗೂ ಮಾತಾಡಿದ್ದೀನಿ. ನಮಗೆ ಈಗ ಒಂದು ತಕ್ಷಣಕ್ಕೆ ನಮ್ಗೆ 1.5 TMC ನೀರು ಬಿಟ್ಕೊಡಿ ಅಂತ ಕೇಳಿದ್ದೇನೆ. ಅದು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಬಹುಶಃ ಸೋಮವಾರದ ಮುಂದಕ್ಕೆ ಅವರು ಮೀಟಿಂಗ್ ಮಾಡ್ತಾರೆ. ಮಾಡಿದ ಮೇಲೆ ನಮಗೆ 1.5 TMC ಬಿಟ್ಟರೆ ಮೇ ತಿಂಗಳವರೆಗೂ ನಮಗೆ ನೀರಿಗೆ ಏನು ತೊಂದರೆ ಇರಲ್ಲ.